ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ಶ್ರೀ ಮಹಾಲಕ್ಷ್ಮಿ ಜಾತ್ರೆಯ ಲೆಕ್ಕಪತ್ರ ವಿಚಾರವಾಗಿ ಸಭೆಯಲ್ಲಿ ಗದ್ದಲ. ಎರಡೂ ಬಣಗಳಿಂದ ಘೋಷಣೆಗಳು. ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ನಿಯಂತ್ರಣಕ್ಕೆ. 2016ರಲ್ಲಿ ನಡೆದ ಶ್ರೀ ಮಹಾಲಕ್ಷ್ಮಿ ಜಾತ್ರೋತ್ಸವದ ಲೆಕ್ಕಪತ್ರದ ವಿಚಾರವಾಗಿ ಆಯೋಜಿಸಿದ್ದ ಸಭೆಯಲ್ಲಿ ಭಾರೀ ಗದ್ದಲ ಉಂಟಾಯಿತು. ಇಂದಿನ ಜಾತ್ರೋತ್ಸವದ ಲೆಕ್ಕಪತ್ರವನ್ನು ಮಂಡಿಸುವ ವೇಳೆ ಎರಡೂ ಬಣಗಳ ಸದಸ್ಯರು ಪರಸ್ಪರ ಘೋಷಣೆಗಳನ್ನು ಕೂಗಿದ ಪರಿಣಾಮವಾಗಿ ಶ್ರೀ ಮಹಾಲಕ್ಷ್ಮಿ ಸಮುದಾಯ ಭವನದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಘೋಷಣೆಗಳಿಂದ ಸಭೆಯ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟು ಕೈಕಲಾಪಕ್ಕೆ ತಿರುಗುವ ಸಾಧ್ಯತೆ ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿದ್ದ ಪೊಲೀಸರು ತಕ್ಷಣ ಮಧ್ಯಪ್ರವೇಶಿಸಿ ಹರಸಾಹಸ ಪಟ್ಟರು. ಎರಡೂ ಬಣಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಶಾಂತಿಯುತವಾಗಿ ಚರ್ಚೆ ನಡೆಸಿ ಸಭೆಯನ್ನು ಪೂರ್ಣಗೊಳಿಸುವಂತೆ ಸಲಹೆ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಲೆಕ್ಕಪತ್ರದಲ್ಲಿ ಯಾವುದೇ ವ್ಯತ್ಯಾಸ ಅಥವಾ ಅಕ್ರಮ ಇಲ್ಲ ಎಂದು ಹೇಳಿದ ಅಧ್ಯಕ್ಷರಾದ ಅಪ್ಪಾಸಾಹೇಬ್ ಶಿರ್ಕೋಳಿಯವರ ಪುತ್ರ ಸಂಜಯ್ ಶಿರ್ಕೋಳಿಯವರು ಶ್ರೀ ಮಹಾಲಕ್ಷ್ಮಿ ದೇವಿಯ ಅಂಗಾರವನ್ನು ಸಾಕ್ಷಿಯಾಗಿ ಹಿಡಿದು ಜಾತ್ರೋತ್ಸವದ ಸಂಪೂರ್ಣ ಲೆಕ್ಕಪತ್ರ ಸರಿಯಾಗಿ ನಿರ್ವಹಿಸಲಾಗಿದೆ, ಇದರಲ್ಲಿ ಯಾವುದೇ ಅಕ್ರಮ ಅಥವಾ ಲೆಕ್ಕದ ತಾರತಮ್ಯ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಲಕ್ಷ್ಮೀ ಬಿಡಾಕ್ತಿದ್ದೇವೆ. ಈಗ ಏನು ಮಾತಾಡ್ತೇವಲ್ಲ ಖರೆ ಮಾತಾಡ್ತೇವೆ, ಸುಳ್ಳು ಮತ್ತು ಮಾತಾಡಕ್ಕೆ ಸಾಧ್ಯ ಇಲ್ಲ. ಈಗ ಪೈಲಾದ್ ಹೇಳೋರು 17 ಲಕ್ಷ ಜೇಕ್ ಸಲ ಇರ್ತಾರೆ. ಜಾಗ ನಂದು 5 ಎಕರೆ ಜಾಗದಾಗ ಕಬ್ಬ ಇತ್ತು. ಕಬ್ಬ ತೆಗೆದ್ರ ಆಗ ಜೇಕ್ ಸಲ ಆಗೋದು ಇದನ್ನು ಕೊಟ್ಟು ಅದ್ರ ಬಾಡಿಗೆ ತೊಗೊಳೋದು ನಾ. ಮತ್ತು ಇಲ್ಲಿ ಕೊಡ್ತೇವೆ ಅಂತಂದು ಯಾರ ಮುಂದೆ ನಾವು ಹೇಳಿಲ್ಲ. ಅದ್ರ ರೊಕ್ಕ ನಾವೇನು ಯಾವ ಮನೆಗೆ ತೊಗೊಂಡಿಲ್ಲ, ಇಲ್ಲೇ ಕೊಟ್ಟೆ. ಅಥವಾ 7 ಲಕ್ಷ ರೂಪಾಯಿ ಅಥವಾ 7 ಲಕ್ಷ ರೂಪಾಯಿ ಜಮಾ ಆಗಿ ಎಲ್ಲಿ ಇದಕ್ಕೆ ನಮ್ಮ ಪ್ರೈಸ್ ಮನಿಂದ ಜಮಾ ಆಗಿ ಬಾಕಿ 9,75,000 ರೂಪಾಯಿ ಬ್ಯಾಂಕ್ನಾಗ ಜಮಾ ಅದಾವ. ಅದ್ರ ನೀವು ಸ್ಟೇಟ್ಮೆಂಟ್ ತೋರಿಸಿದ್ರೆ ಅದು ತೋರಿಸ್ತೇವೆ ನಾವು. ಇವರು ನೀನು ನೋಡಿದ್ರು, ಬಟ್ ಇವ್ರು ತಿಳಿಯಂಗಿಲ್ಲ. ಅರ್ಥ ಒಂದೇ ಮಾತು ಹೇಳ್ತೇವೆ, ಯಾರು ಚಲಿಸಿ ನಾ ಮೊದಲು ಹೇಳಿನ ಸಂತೋಷ್ ಯಾವಾಗ ಕೇಳು ಇವ್ರು ಲೆಕ್ಕ ನೋಡ್ತಾರಂತ ಅವಾಗ ಹೇಳಿನ. ಯಾರಿಗೆ ಲೆಕ್ಕ ಚಲೋ ತಿಳಿದಿತ್ತು ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಅದು ಹೇಳಿ. ಬಟ್ ಅಂಥವ್ರು ಮಾಡಲಿಲ್ಲ, ಇವ್ರ ಹೋಗಿ ಲೆಕ್ಕ ನೋಡಿದಾರ. ಅವ್ರ CA ಯಾವ್ದವ್ರು, ಅವ್ರ CA ಹೋಗಿ ಲೆಜರ್ ಮತ್ ಕ್ಯಾಶ್ ಬುಕ್ ಏನೈತಿ ಎಲ್ಲ ಟ್ಯಾಲಿ ಮಾಡಿ ನಾವೇನ್ ಕೊಟ್ಟಿದ್ರೆ ಬ್ಯಾಲೆನ್ಸ್ ಶೀಟ್ ಐತಿ ಅದ್ರ 1 ಪೈಸೆ ಏನಾರ ಬರ್ಬೇಕು. ನಾ ಮತ್ತೆ ಇವರು ಇಲ್ಲಿಂದ ಮತ್ತೊಂದು ಬರಂಗಿಲ್ಲ. ನಮಸ್ಕಾರ ಬರ್ತೀವಿ ನಾವು, ಯಾವ ಕಾರ್ಯಕ್ರಮ ಮಾಡಂಗಿಲ್ಲ, ಮತ್ತೆ ಎಲ್ಗೂ ಇದನ್ನ ಮಾಡಂಗಿಲ್ಲ. ನೀವು ಜಾತ್ರೆ ನೀವೆಲ್ಲ ಮಾಡ್ಕೊಂಡು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದೆಡೆ ಜಾತ್ರಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸುನೀಲ್ ಪರ್ವತರಾವ್ ಇವರು ಲೆಕ್ಕಪತ್ರದಲ್ಲಿ ಗೊಂದಲಗಳಿವೆ ಎಂದು ಆರೋಪಿಸಿದರು. ಅವರು ಸಹ ದೇವಿಯ ಅಂಗಾರವನ್ನು ಸಾಕ್ಷಿಯಾಗಿ ಹಿಡಿದು ತಾವು ಮಂಡಿಸುತ್ತಿರುವ ಮಾತು ಸತ್ಯವೆಂದು ಹೇಳಿದರು. ಲೆಕ್ಕಪತ್ರದ ವಿಷಯವಾಗಿ ಎರಡೂ ಬಣಗಳ ನಡುವೆ ತೀವ್ರ ವಾಗ್ವಾದ ನಡೆದ ಪರಿಣಾಮ ಸಭೆ ಗೊಂದಲದ ವಾತಾವರಣದಲ್ಲಿ ನಡೆಯಿತು. ಪ್ರಾಯೋಜಕರ ಅಪ್ಪಾಸಾಹೇಬ್ ಶಿರ್ಕೋಳಿ ಅಂತಾನೆ ಐತಿ. ನನ್ನ ಅವ್ರ ರೊಕ್ಕ ಕೊಡ್ಬೇಕಾಗ್ತೈತಿ. ಇದಕ್ಕೆ ಏನು ಸಂಬಂಧ ಇಲ್ಲ. ಯಾರು ಸ್ಪಾನ್ಸರ್ ಇರ್ತೀರಿ ಆ ಸ್ಪಾನ್ಸರ್ಶಿಪ್ ದುಡ್ಡು ಕೊಡ್ಬೇಕಾಗ್ತೈತಿ. ಇವ್ರು ಗ್ರೇನೈಟ್ ಅದು ಹಾಕಿದಾರಂತಂದರು. ಆ ಗ್ರೇನೈಟ್ ಇಲ್ಲೇ ಬಾಜುಕ್ ಐತಿ, ಅದ್ರ ಮೇಲೆ ಇಶ್ವಿ ಅಂತ ಐತಿ ನೋಡ್ರಿ. ಮತ್ ಒಂದ್ ವೇಳೆ ಅವ್ರು ಅದನ್ನ ಈಗ ದೇಣಿಗೆ ಕೊಟ್ಟಿದಾರ ತಿಳ್ಕೊಂಡಿದ್ರ ಅವ್ರ ಹೆಸರು ಐತಿ. ಆ ಹೆಸರು ಕೊಟ್ರಂದ್ರೆ ನೀವು ಅದನ್ನ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ಚೆಕ್ ಮಾಡಕ ಅವಕಾಶ ಕೊಟ್ಟಿದ್ರು ಒಂದ್ ಸ್ವಲ್ಪ. ಅದ್ರ 29 ಬುಕ್ ಮಿಸ್ಸಿಂಗ್ ಇಲ್ಲ. ಆಮೇಲೆ 7 ಬುಕ್ ಎಂಟ್ರಿನ ಇಲ್ಲ. ಅವು ರಿಸಿಟ್ ಹಾಕ್ತಾರು, ಆ ಲೇಜರ್ದಾಗ ಎಂಟ್ರಿ ಇಲ್ಲ. 5 ಬುಕ್ ಸಾರಿ 5 ಬುಕ್ ಆಮೇಲೆ ಖರ್ಚಿನ ರಸೀದ್ ಕೇಳಿದೆ.
ಖರ್ಚು ರಸೀದಿಗಳು ಏನು ಇಲ್ಲ ಅಂತ ಹೇಳಿದರು. ಇದು ಒಂದಾಯ್ತು. ಆಮೇಲೆ 17 ಲಕ್ಷ ರೂಪಾಯಿ ಜೇಟ್ ಸಲುವಾಗಿ ಜಾಗ ಬಾಡಿಗೆ ಕೊಟ್ಟಿದ್ರು. ಅವ್ರು ಕೊಡುವಾಗ ಏನಿದ್ರು ಯಾರು ಕೊಡೋದಿಲ್ಲ, ನಾ ರೊಕ್ಕ ಇದಕ್ಕ ಕೊಡ್ತಾನೆ, ಎಲ್ಲಿ ಜಾತ್ರೆ ಕಮಿಟಿಗೆ ಕೊಡ್ತಾನಂತ ಹೇಳಿ ಅವ್ರು ಕೊಟ್ಟಿದ್ರು. ಅದರವಾಗಿ 1 ರೂಪಾಯಿ ಕೊಟ್ಟಿಲ್ಲ. ಅದು ಹೋಗಿ ರೀತಿ ಮಾಡಬೇಡ್ರಿ. ನಾನ್ ಗಪ್ ಕೂತೀನಿ, ಏನು ಹುಸ್ತೀನಿ ಅವ್ರಿಗೆ ನಮ್ ತಲೆಯಾಗ ಗೊತ್ತೆ. ಆಮೇಲೆ ನಾ ಹೋದ್ನಿ ಅವ್ರ ಕಡೆ, ಹೋದ್ನಿ ಕಾಲ್ ಬಿದ್ದೀನಿ. ನಾ ಹೇಳಿ ಅನ್ನ ಅವ್ರು ಹೋಗಿ ಕೇಳ್ತಾನೆ, ಸುಳ್ಳನ ಕೇಳೋನು, ನಿಮ್ದು ಏನ್ರ ಇದ್ರೆ ಹೇಳ್ರಿ, ಏನ್ರ ಇದ್ರೆ ಹೇಳ್ರಿ ಅಂದಾಗ, ಅಣ್ಣ ನೀವು ಹೇಳಿ ಖರೆ ಇದ್ದು ಸುಳ್ಳು ಇತ್ತು ಹೇಳ್ರಿ. ಕಾರ್ಯಾಧ್ಯಕ್ಷ ಪೋಸ್ಟ್ ಕ್ರಿಯೇಟ್ ಹೆಂಗಾಯ್ತು? ಕಾರ್ಯಾಧ್ಯಕ್ಷ ನಾನೇ ಏನಂದಿದ್ದದ ರೋಗನ ಕಾಲ್ಬಿದ್ನಿ, ಸುಳ್ಳನ ಬಿದ್ನಿ, ನಂದನ ಬಿದ್ದೇನ್ರಿ. ಸಂಜೋನ ಬಿದ್ದೇನೆ, ಸಂಜೋನ ಒಪ್ಪಕ್ಕಿಲ್ಲ. ಸಂಜೋನ ಒಪ್ಪಲಿಲ್ಲ ಏನಂದ್ರೆ ಸರಳ ಏನ್ ಮಾಡಿ ಬಸವನಗೌಡ ಅನ್ನ ಫೋನ್ ಹಚ್ಚಿನಿ. ಅನ್ನ ಬಹಳ ಸಮಸ್ಯೆ ಆಯ್ತು, ಅಬ್ರು ಹೋಗ್ತೀನಿ, ಬ್ಯಾಡ ಸಾವುಕಾರ ರಸ್ತೆ ಹಾಕ್ತೀನಿ. ಅಮ್ಮರನ್ನಾಗ ಲೈನ್ ಮ್ಯಾಕ್ ತಗೊಂಡು, ಬಂಡು ಅನ್ನಾಗ ಲೈನ್ ಮ್ಯಾಕ್ ತಗೊಂಡು, ಅಮ್ಮರನ್ನ ನಾ ಬಂಡು ಅನ್ನ ಬಸವನಗೌಡರು ಮಾತಾಡಿದ್ಮ್ಯಾಗ ಅಮ್ಮರನ್ನ ಏನಂದ್ರು, ಸಂಜೋನ ಲೈನ್ ಮ್ಯಾಕ್ ತಗೋತಾನಂದ್ರು, ತಗೊಂಡ್ರು. ಅವ್ರು ಏನ್ ಇದು ಮಾಡೋದಲ್ಲ, ಅದಕ್ಕೆ ಸಮಾಧಾನ ಇರ್ರಿ, ಸಹಕಾರ ಮಾಡ್ರಿ. ಇದನ್ನ ಹೋದಾಗ ನೆಸ್ರಿಕಾನಂದಾಗ ಹೇಳಿದ್ರು, ನಾನು ಹೋಗಿದ್ದೇನ್ರಿ. ಹೋಗಿ ಹೇಳಿದ್ಮ್ಯಾಗ ಪ್ರೆಸ್ ಮೀಟ್ದಾಗ ನೀವ್ ಏನ್ ಮಾತಾಡಿದ್ರನ್ನ ಕರೆ ಇದ್ದು ಸುಳ್ಳು ಹೇಳಿ, ನೀವ್ ಹೇಳಿಲ್ಲ ಆಯ್ತು. ನಮಗೆಲ್ಲ ತೋರಿಸಿದ್ರು, ಪ್ರೆಸ್ದವ್ರಿಗೆ ಕೇಳಿದ್ರೆ ಪ್ರೆಸ್ದವ್ರು ಅದೇ ಕೇಳ್ಮ್ಯಾಗ ಲೆಕ್ಕ ನೋಡಿದೆವು. ಇನ್ನು ಜಾತ್ರೆ ಎಲ್ಲರೂ ಕೂಡ ನ್ಯಾಕ ಮಾಡೋದು ಅಂತ ಹೇಳಿ ಯಜಮಾನ ಮಾತಾಡ್ರು, ಸುಳ್ಳನ್ನ ಮಾತಾಡಿ ಎಲ್ಲ ನೀವೇ ಹೇಳಿದ್ರಿ. ಅದಾದ್ಮ್ಯಾಗ ಆದ್ರೂ ಪ್ರತಿ ಸಲ ಇವ್ರು ಕೇಳಿದಾಗ ಇವ್ರಿಗೆ ಬಂದು ಕೇಳಿದ್ರೆ ನಾ ಸಂಜೋನ ಕೇಳಿ, ಸಂಜೋನ 2-3 ಮಂದಿ ಬಂದ್ರೆ ನಮ್ಗೆ ಆಗಲ್ಪ, ನಾವು ಸಾರ್ವಜನಿಕ ಮುಂದೆ ಲೆಕ್ಕ ತೋರಿಸ್ತೀವಿ ಅಂತಂದ. ಆ ಪ್ರಕಾರ ಇವ್ರಿಗೂ ಹೇಳಿದ್ನ, ಇಲ್ಲ ನಾವು 20 ಮಂದಿ ಬರೋರಂತಂದ. ಅಲ್ರಿ ಅವ್ರು ಒಪ್ಪಾಗ್ತಾ ಇರಲಿಲ್ಲ. ಅವ್ರು ಒಪ್ಪಾಗ್ತಾ ಇರಲಿ ಏನ್ ಹೇಳೋದ, ಅದಕ್ಕೆ ಅಮ್ಮರನ್ನಾಗ ಮತ್ತೆ ಹೇಳಿ, ಅಮ್ಮರನ್ನ ಏನಂದ್ರು ಕೆಲಸ ಅವ್ರದ್ದು ಏನೈತಿ ಅದನ್ನ ತೋರ್ಸರಿ, ನೀವು ಕರೆಕ್ಟ್ ಆಗಿರಲ್ಲ, ಅವ್ರದ್ದು ಏನಿದೆ ತೋರ್ಸರಿ. ಆ ಪ್ರಕಾರ 2 ದಿವಸ MP ಸೊಸೈಟಿಯಾಗ ಅವ್ರು ಲೆಕ್ಕ ಮಾಡದಾರ. ಅಲ್ಲಿ ಏನಾಗೈತಿ ಏನ್ ಬಿಟ್ಟೈತಿ ಮುಂದಿನ ನನಗೆ ಏನು ಗೊತ್ತಿಲ್ಲ. ಇನ್ನು ಮುಂದೆ ನಿಮ್ಗೆಲ್ಲರೂ ಕಾಲ್ ಬಿಟ್ಟು ಹೋಗ್ಕೋತೇವ್ರು, ಜಾತ್ರೆ ಸಮಾಧಾನ ಮಾಡ್ರಿ. ನಾವಂತೂ ಇತ್ತು ಒಟ್ಟ ಬರೋದಿಲ್ಲ, ದೇವ್ರ ವಿಷಯದಾಗ ನಾವು ಬರೋದಿಲ್ಲ. ನೀವೆಲ್ಲರೂ ಕೂಡಿ ನಿಮ್ಗೆ ಹಿರಿಯ ನೇತೃತ್ವ ನಾವು ಜಾತ್ರೆ ಮಾಡ್ತೇವೆ. ಅಪ್ಸಾಮನಂದ ವಯಸ್ಸು ನೋಡಿ ಅದಕ್ಕೆ ಜನ ಇದನ್ನ ಮಾಡ್ರಿ, ಇಟ್ಟ ಬಾಕಿ ನಮ್ಗೆ ಏನು ಕೇಳ್ಕೊಳ್ಳೋದಿಲ್ಲ. ದೇವಿಗೆ ನಿಯೋಜಿ ಬರ್ತಿದ್ದೆ, ನಾ ಬರ್ಲಿ ಬಿಡ್ಲಿ ನನ್ನ ಮನೆ ನಾನು ದೇವಿಗೆ ನಿಯೋಜಿ ಬರ್ತಿದ್ದೆ, ಅದು ಕೇಳೋ ಹಕ್ಕ ಅವ್ರಿಗಿಲ್ಲ. ಈ ಘಟನೆ ಭಕ್ತರು ಹಾಗೂ ಗ್ರಾಮಸ್ಥರ ನಡುವೆ ವಿವಿಧ ಚರ್ಚೆಗಳಿಗೆ ಗ್ರಾಸವಾಗಿದೆ. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಾತ್ರಾ ಕಮಿಟಿಯ ಕಾರ್ಯಾಧ್ಯಕ್ಷರಾದ ಸುನೀಲ್ ಪರ್ವತರಾವ್ ಅವರು ಈ ಕುರಿತಾಗಿ ಏನೆಲ್ಲ ಮಾತನಾಡಿದ್ದಾರೆ ನೋಡಿ. ಅಂಗಾರ ಮುಟ್ಟಿದಾರ ಅಂದ್ಮ್ಯಾಗ ನಮ್ಮ ಸ್ಕೋಪ್ದಾಗ ಬರಂಗಿಲ್ಲ. ಯಾಕಂದ್ರೆ ಇನ್ನ ದೇವಿನ ಅದು ನೋಡ್ಬೇಕು. ನಾವು ಅಂಗಾರ ಮುಟ್ಟಿದೆವು, ಅವರು ಅಂಗಾರ ಮುಟ್ಟಿದಾರು.
ಏನ್ ದೇವಿ ಯಾರಿಗ್ ಬುದ್ಧಿ ಕೊಡ್ತಾಳೋ ಏನ್ ಚಲೋ ಮಾಡ್ತಾಳೋ ದೇವಿಗೆ ಬಿಡ್ತೇವೆ ನಾವು ಇನ್ನು ಇತರ ಬಗ್ಗೆ ಲೆಕ್ಕ ಬಗ್ಗೆ ನಾವು ಕೇಳೋದಿಲ್ಲ. ನಾವು ಏನ್ ಕೇಳೋದಿಲ್ಲ, ದೇವ್ರಿಗೆ ಬಿಡ ಮೇಲೆ ಬಿಟ್ಬಿಡಿ. ಹಾ ಫಸ್ಟ್ ನಾ ಹೇಳಿಲ್ಲ ಅದ ಜಾತ್ರೆ ಎಲ್ಲಾರು ಕೂಡಿ ಮಾಡಾರ, ಎಲ್ಲಾರು ಜಾತ್ರೆ ನಾವು ಬರೋರ, ಎಲ್ಲಾ ಊರ್ ಜನ ಕೂಡಿ ಎಲ್ಲಾ ಕಮಿಟಿ ಕೂಡಿ ಜಾತ್ರೆ ಮಾಡೋರ. ಲೆಕ್ಕದ ವಿಷಯ ಇಲ್ಲ. ಅಂಗಾರ ಮುಟ್ಟಿದ ಮ್ಯಾಗ ಮುಂದೆ ಐತೇನು ಈಗ ಯಾರೇ ಇರ್ಲಿ, ಈಗ ಅಪ್ಪಾಸ ಮನ ಸಿರ್ಕೋಳ ಇರ್ಲಿ, ಅಮರ್ನಾಥ್ ನೋಡೇ ಇರ್ಲಿ, ಕುನಾಲ್ ಪಾಟೀಲ್ ಇರ್ಲಿ, ಮತ್ತು ಎಲ್ಲ ಹಾಕದಾರ ಕೂಡಿ ನಾವು ಅವ್ರ ಜೋಡಿನ ಕೂಡಿ ಎಲ್ಲಾ ಒಬ್ರಿಗೊಬ್ರು ಮಾರ್ಗದರ್ಶನದಾಗ ಮಾಡ್ಕೊತೇವ. ಏನ್ ಇವತ್ತು ನಾವು ಅವ್ರ ಮ್ಯಾಗ ನಾವು ಕೇಳಿದ್ವು ಬಹಳಷ್ಟು ನಾವು ರೋಚಿಗೆ ಅದು ಸಿಟ್ಲೆ ಮಾತಾಡಿರ್ಬೇಕು. ನಾವು ಇವತ್ತೆಲ್ಲ ಅದನ್ನ ಯಾಕಂದ್ರೆ ಬಿಡಾಕ್ಬೇಕ್ರಿ, ಅದ್ ನಾವು ಕಂಟಿನ್ಯೂ ಮಾಡಿದ್ವು ಅಂದ್ರೆ ಜಾತ್ರೆ ನಾಟಕ ಹಂಗೆ ನಮಗೂ ಜಗಾಡ್ಬೇಕಾದೆಲ್ಲ ಈಗ ತಕ್ಕತ್ತೈತೆಲ್ಲ ಈಗ ಸರಿ ನೋಡ್ರಿ, ಅದು ದೇವಿ ಕೆಲಸ ಐತಿ, ಅದೆಲ್ಲ ಬಿಟ್ಟು ನಾವು ಮುಂದೆ ಹೋಗಬೇಕು. ಕೇಳೋದು ತಪ್ಪೈತಿ, ಲೆಕ್ಕ ಕೇಳೋದು ತಪ್ಪೈತಿ. ಯಾಕಂದ್ರ ಅವ್ರು ಹೇಳಿದಾರು ನಮ್ದೆಲ್ಲ ಕರೆಕ್ಟ್ ಐತಿ, ಆ ಪ್ರಕಾರ ಅವ್ರು ಹಂಗಾರ ಮಾಡಿದ್ರು. ನಾವು ನಮ್ದು ಏನ ಐತಿ ನಾವು ಇದ್ರ ಪ್ರಕಾರ ನಾವು ಹಂಗಾರ ಮಾಡಿದ್ವಿ. ನಾವ್ ಇಷ್ಟ ಪ್ರೆಸ್ ಮೀಟ್ ಮಾಡೋದ್ ಕಾರಣ ಅಂದ್ರೆ ಅಲ್ಲಿ ನಮ್ಗೆ ಮಾತಾಡಕ್ ಅನುಕೂಲ ಸಿಗ್ಲಿಲ್ಲ. ಅದ ನಾವು ಕೇಳಿದ್ವಿ, ಅದೇ ಹೇಳಿ ನಿಮ್ಗೆ 17 ಲಕ್ಷದ ನಾವು ಕೇಳಿದ್ವಿ. ಮತ್ತು ಬಹುಮಾನ ಅವ್ರು 10,66,000 ರೂಪಾಯಿದ ಬಹುಮಾನಕ್ಕೆ ಹೆಸರು ಹಾಕೋತಾರೆ. ಅದ್ರದ್ದು ಪೇಮೆಂಟ್ ಅವ್ರು 7 ಲಕ್ಷ ಮಾಡಿದ್ರು. ಅದನ್ನು ಕೇಳಿದ್ವು, ಅದಕ್ಕೂ ಸ್ಪಂದನ ಅವ್ರು ಕರೆಕ್ಟ್ ಆಗಿ ಸಿಗ್ಬೇಕು. ನಾವು ಬೇರೆ ಬೇರೆ ಕಡೆ ನಾವು ಖರ್ಚು ಮಾಡಿದ್ವು ಅಂತ ಅದು ಹೇಳಕ್ಕೆ ಅದಕ್ಕೆ ಅದಕ್ಕೆ ಏನ್ ಸಂಬಂಧ ಬರುತ್ತೆ? ಪ್ರೈಸ್ ಹಾಕಿದಾರೆ ಅಂದ್ರೆ ಅದಕ್ಕೆ ಕೊಡ್ಬೇಕು. ಗ್ರೇನೈಟ್ ಅದಕ್ಕೆ ಹೆಸರು ಐತಿ, ಅವ್ರು ಗ್ರೇನೈಟ್ ಹಾಕಿದಾರೆ ಅಂತ ಹೇಳಿದ್ರು, ಅದ್ರ ಅದಕ್ಕೆ ಹೆಸರು ಐತಿ. ಅದಕ್ಕೆ ಆ ಗುಡಿಗೆ ಏನ್ ಸಂಬಂಧ ಇಲ್ಲ, ಅದು ನಾವು ಕೊಟ್ಟಿದ್ದೀವಿ ಅನ್ನೋದಕ್ಕೇನು ಸಂಬಂಧ ಇಲ್ಲ. ನಾವು ಕೂಡಿನ ಜಾತ್ರೆ ಮಾಡೋರ್ತೀವಿ. ಅಥವಾ ಏನಾಗೈತಿ, ನಾವು ಜಾತ್ರೆಗೆ ಅಡಸಿ ಮಾಡೋದು ಅಂತ ಹೇಳಿ ನಮ್ಮನ್ನ ವಿಲನ್ ಮಾಡಾಕದಾರ. ಅಂದ್ರ ಏನ ಮಂದಿನ ಹೆಂಗ್ ರೊಚ್ಚಿಗೆ ಎಬ್ಸೋದ, ಹೆಂಗ್ ಇದು ಮಾಡೋದ, ಇದು ನಡೆದೈತಿ. ನಾವು ಲೆಕ್ಕ ಕೇಳಬಾರ್ದು. ಯಾಕೆ ನನಗೊಂದು ಹೇಳ್ರಿ, ಕೆಲವು ಮಂದಿ ಅಂತಾರೆ 10 ವರ್ಷದಿಂದ ತೋರಿಸಿದವರು ಏನ್ ಕೇಳ್ರ ಮತ್ತು ಏನಾಗೋದೈತಿ. ನಾವು ಅವ್ರ ಮನಿ ಲೆಕ್ಕ ಕೇಳದೇವನ, ಸಮಾಜ ಲೆಕ್ಕ ಕೇಳಾಗದೇವು. ಮತ್ತೆ ಸಂಶಯ ತಗೊಂಡ್ರೆ ಇದು ಆತ್ಲಕ್ರಿ ನಿಮ್ಗೂ ಏನ್ ಸಂಬಂಧ ಕೇಳಬಾರ್ದು. ಹಿಂಗೆ ಲಕ್ಷ ರೂಪಾಯಿ ಲೆಕ್ಕ ತೋರಿಸಿದಾರಲ್ಲ, ಇನ್ನೂ 8 ಲಕ್ಷ ರೂಪಾಯಿ ಡಿಪಾಸಿಟ್ ಆಗಿದಾವ. ಅವನ ಮುರಿದು ಎಲ್ಲೋ ಏನೋ ಖರ್ಚು ಮಾಡಿದಾರೆ. ಕೆಲಸದಾಗ ಎಲ್ಲೂ ಅಡಚಣೆ ನಾವು ಮಾಡಂಗಿಲ್ಲ. ಕೂಡೇ ಜಾತ್ರೆ ಮಾಡೋ ಇನ್ನೂ ಹೇಳ್ತಾನೆ, ನಾವು ಕೂಡೇ ಜಾತ್ರೆ ಮಾಡೋರು ಇನ್ನೂ ಶಕ್ತಿ ಕೊಡಿದಾರ ನಮಗ್ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸಂಬಂಧ ಐತಿ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.